ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಸಾರಿಗೆ ನೌಕರರ ದಿಢೀರ್ ಪ್ರತಿಭಟನೆಯಿಂದ ಸರ್ಕಾರಿ ಬಸ್ಗಳೇ ಓಡಾಡುವುದಿಲ್ವಾ, ನಾಳೆಯಿಂದ ಬಸ್ಗಳು ಸಿಗೋದಿಲ್ವಾ ಅನ್ನುವಂಥ ಆತಂಕ ಸಹಜವಾಗಿಯೇ ಮೂಡಿತ್ತು. ಆದರೆ ಮುಷ್ಕರದಿಂದ ಸಾರಿಗೆ ನೌಕರರು ಹಿಂದೆ ಸರಿಯುವಂತೆ ನೋಡಿಕೊಳ್ಳುವುದರಲ್ಲಿ ರಾಜ್ಯ ಸರ್ಕಾರ ಬಹುತೇಕ ಯಶಸ್ವಿಯಾಗಿದೆ. ನೌಕರರ ಬೇಡಿಕೆ ಪ್ರಕಾರ 38 ತಿಂಗಳ ಬಾಕಿ ವೇತನವನ್ನು ಕೊಡಬೇಕು. ಆದರೆ ಸರ್ಕಾರ 26 ತಿಂಗಳ ಬಾಕಿ ವೇತನವನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಹಾಗಿದ್ರೂ ತಮ್ಮ ಬೇಡಿಕೆಗೆ ತಕ್ಕಂತೆ 38 ತಿಂಗಳ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಯನ್ನು ಮಾಡದೇ ಇದ್ದರೆ ಮತ್ತೆ 10 ದಿನಗಳ ನಂತರ ಹೋರಾಟವನ್ನು ಕೈಗೆತ್ತಿಕೊಳ್ಳುವುದಾಗಿ ಸಾರಿಗೆ ನೌಕರರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದರ ನಡುವೆ ಮುಷ್ಕರ ಹಿಂಪಡಿತಾ ಇದ್ದಂತೆಯೇ ಸಾರಿಗೆ ನೌಕರರ ಸಂಘದವರ ನಡುವೆಯೇ ಒಂದಿಷ್ಟು ಗೊಂದಲ, ಗದ್ದಲ ಎಲ್ಲವೂ ಕೂಡ ನಡೆದಿದೆ. ಸರ್, ಇವತ್ತಿನ ದಿವಸ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ಯುದ್ಧಕ್ಕೆ ಬಂದ್ಬಿಟ್ಟಿದ್ದೀವಿ. ಮಾಡೋ ಇಲ್ಲವ ಮಡಿ ಅನ್ನೋದು ಎರಡರಲ್ಲಿ ಇರಬೇಕೆ ವಿನಃ ಮತ್ತೊಂದು ಅವಕಾಶ ತಗೊಳ್ಳೋದ್ರಲ್ಲಿ ನಮಗೆ ನಂಬಿಕೆ ಇಲ್ಲ. ಇವತ್ತಿಂದ ಬಸ್ಗಳು ಬರ್ತಾವೋ ಇಲ್ವೋ ಅನ್ನೋ ಜನರ ಟೆನ್ಷನ್ಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಸದ್ಯಕ್ಕೆ ಮುಷ್ಕರ ವಾಪಸ್ ಪಡೆದಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದ ಪರವಾಗಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಮುಷ್ಕರ ನಿರತ ಸ್ಥಳಕ್ಕೆ ಬಂದು ಸರ್ಕಾರದ ಆದೇಶ, ನಿರ್ಧಾರ, ಮುಂದಿನ ಸಭೆ ಬಗ್ಗೆ ಮನವರಿಕೆ ಮಾಡಿಕೊಟ್ರು. 1727 ಕೋಟಿ ರೂಪಾಯಿ ಹಣ ಕೊಡಲು ಸರ್ಕಾರ ಸಿದ್ಧವಿದೆ. ಮಾತುಕತೆ ಮೂಲಕ ಶೀಘ್ರವೇ ಎಲ್ಲದಕ್ಕೂ ಪರಿಹಾರ ಸಿಗಲಿದೆ ಎಂದರು. ಈಗಾಗಲೇ ಅವರ ಅರ್ಧ ಬೇಡಿಕೆಗಳನ್ನು ಈಡೇರಿದ್ದಾರೆ. ಮಾತುಕತೆಗೆ ನಾವು ಸಿದ್ಧರಿದ್ದೇವೆ. ಮಾತುಕತೆ ಈಗಾಗಲೇ ನಮ್ಮ ಮಂತ್ರಿಗಳೇ ಹೇಳಿದ್ದಾರೆ, ಮುಕ್ತವಾಗಿ ಮಾತುಕತೆ ಮಾಡೋಣ. ಮಾತುಕತೆ ಏನು ನಿರ್ಧಾರ ಆಗುತ್ತೆ ಅದಕ್ಕೆ ಬದ್ಧ. ಸಚಿವರಿಗೆ ಸರ್ಕಾರಕ್ಕೆ ಮಾರ್ಚ್ 2ರ ಡೆಡ್ಲೈನ್. ಬೇಡಿಕೆ ಈಡೇರದಿದ್ದರೆ ಉಪವಾಸ ಸತ್ಯಾಗ್ರಹ. ಕೆಎಸ್ಆರ್ಟಿಸಿ ಎಂಡಿ ಜೊತೆಗಿನ ಸಂಧಾನದ ಬಳಿಕ ಮುಷ್ಕರ ವಾಪಸ್ ಪಡೆಯೋ ನಿರ್ಧಾರ ಮಾಡಿದ್ರು. ಮಾರ್ಚ್ 2ರವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ದು, ಅಷ್ಟರೊಳಗೆ ಸಮಸ್ಯೆ ಬಗೆಹರಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಮಾರ್ಚ್ 2ರ ಒಳಗಾಗಿ, ಮಾರ್ಚ್ 2 ಒಳಗಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ನಮ್ಮ 2 ಬೇಡಿಕೆಗಳು ಏನಿದೆ, 38 ತಿಂಗಳ ವೇತನ ಬಾಕಿ ಮತ್ತು 1/24 ಏನು ವೇತನ 4 ಕೋಟಿ ಒಪ್ಪಂದ ಆಗಬೇಕಾಗತ್ತೆ. ಅದಕ್ಕೆ ಅವರು ಕರೆದು ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ಬರೆದ ಹೋದ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ ಧರಣಿ ಸತ್ಯಾಗ್ರಹವನ್ನ ಇಲ್ಲೇನೆ ನಾವು ಕೂರ್ತೇವೆ ಅನ್ನುವಂಥ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಮುಷ್ಕರ ವಾಪಸ್ ಪಡೆಯುವ ಮುಖಂಡರ ನಿರ್ಧಾರವನ್ನ ನೌಕರರು ಒಪ್ಪಲಿಲ್ಲ. ಮುಖಂಡರ ವಿರುದ್ಧ ಆಕ್ರೋಶ ಹೊರಹಾಕಿ ಕೂಗಾಡಿದ್ರು. ಈ ವೇಳೆ ಪ್ರತಿಭಟನಾ ಸ್ಥಳದಲ್ಲಿ ಭಾರೀ ಹೈಡ್ರಾಮಾನೇ ನಡೆಯಿತು. ಸರ್ಕಾರಕ್ಕೆ ಇನ್ನೆಷ್ಟು ದಿನ ಅವಕಾಶ ಕೊಡ್ತೀರಿ ಎಂದು ಪ್ರಶ್ನಿಸಿದ್ರು. ಜಂಟಿ ಕ್ರಿಯಾ ಸಮಿತಿ ಮುಖಂಡರಿಗೆ ಮುತ್ತಿಗೆ ಹಾಕಿ ಕೂಗಾಡಿದ್ರು. ಸರ್, ಇವತ್ತಿನ ದಿವಸ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ರಕ್ತ ಬರುತ್ತೆ. ಕಂಡಕ್ಟರ್, ಡ್ರೈವರ್ಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಆ ಬಸ್ಗಳಲ್ಲಿ ಮಲಗ್ತಾರೆ ಸರ್. ಒಳ್ಳೆ ಇರ್ಬೋದು, ಇದಿರ್ಬೋದು, ಅವ್ರಿಗೊಂದು ಸೆಕ್ಯೂರಿಟಿ ಇಲ್ಲ, ಏನು ಇಲ್ಲ. ಕಾಲಾವಕಾಶ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಸರ್. ನಾನ್ಸೆನ್ಸ್ ನನ್ನ ಪ್ರಕಾರ. ಎಷ್ಟು ಕಾಲಾವಕಾಶ ಕೊಡ್ತೀವಿ? ಎಷ್ಟು ವರ್ಷ ಆಯ್ತು? ಸತ್ಯಾಗ್ರಹಕ್ಕೆ ಕೂತ್ಕೋತೀವಿ ಬೇಕಾರೆ, ಅದಕ್ಕೆ ರೆಡಿ ನಾವು. ಅವ್ರೇನಾರ ಸೂಟ್ ಕೇಸ್ ಇಟ್ಕೊಂಡು ಇದು ಮಾಡ್ಕೋತೀವಿ ಅಂದ್ರೆ ಆಗ್ತಾ ಇಲ್ಲ. ನಾವು ಸರ್ಕಾರ ಸಂಕಷ್ಟದಲ್ಲಿದೆ ಅಂತ, ಸರ್ಕಾರ ಸಂಕಷ್ಟಕ್ಕೆ ಹೋಗಕ್ಕೆ ಕೆಎಸ್ಆರ್ಸಿ ಕಾರ್ಮಿಕರು ಕಾರಣನಾ? ಇವ್ರನ್ನ ಸರ್ಕಾರ ಸಂಕಷ್ಟಕ್ಕೆ ಹೋಗೋಕೆ ಕೆಎಸ್ಆರ್ಸಿ ಕಾರ್ಮಿಕರು ಕಾರಣನಾ? ಗಲಾಟೆ, ಘರ್ಷಣೆಗಳು ನಿಂತಾಗ ಮುಷ್ಕರ ಕೈಬಿಟ್ಟಿರುವ ಬಗ್ಗೆ ಹಾಗೂ ಸರ್ಕಾರದೊಂದಿಗೆ ಮುಂದಿನ ಸಭೆ ಬಗ್ಗೆ ಮುಖಂಡರು ಸ್ಪಷ್ಟತೆ ಕೊಟ್ಟರು. ಇಮಿಡಿಯೇಟ್ ಆಗಿ ನೀವು ಕಾರ್ಯಕ್ರಮ ಕೊಡಬೇಕು ಅನ್ನುವಂಥ ಆಕ್ರೋಶ ನಮ್ಗೆ ಅರ್ಥವಾಗುತ್ತೆ. ಅವ್ರ ಭಾವನೆಗಳನ್ನು ಗೌರವಿಸ್ತೀವಿ ನಾವು. ಅಟ್ ದಿ ಸೇಮ್ ಟೈಮ್ ಇಡೀ ಸಾರಿಗೆ ನೌಕರರು 1,15,000 ಜನನು ಆ ಮನಸ್ಥಿತಿಗೆ ಬರೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾವು ತಮ್ಮ ಮೂಲಕ ಸರ್ಕಾರನ ಮತ್ತೆ ಆಡಳಿತ ವರ್ಗನ ನಾವು ವಿನಂತಿ ಮಾಡ್ತೀವಿ. ಜಂಟಿ ಕ್ರಿಯಾ ಸಮಿತಿಯ ಜೊತೆ ಪ್ರಜಾಸತ್ತಾತ್ಮಕವಾಗಿ ಮಾತನಾಡಿ, ನೀವು ಏನು 25% ನಾವು ವೇತನ ಹೆಚ್ಚಳವನ್ನು ಕೇಳಿದ್ದೀವಿ, ಅದನ್ನ ಶೆಟ್ಲ್ ಮಾಡಬೇಕು ಅಂತಕ್ಕಂಥ ಅವಕಾಶವನ್ನ 2ನೇ ತಾರೀಕಿನವರೆಗೂ ಕೊಟ್ಟಿದ್ದೀವಿ. ಸರ್ಕಾರ ಮತ್ತು ಸಾರಿಗೆ ನೌಕರರ ಸಂಘರ್ಷಗಳು ಇದೇ ಮೊದಲೇನಲ್ಲ. ಎಲ್ಲಾ ಸರ್ಕಾರಗಳು ಬಂದಾಗಲೂ ಎಲ್ಲಾ ಕಾಲಾವಧಿಗಳಲ್ಲೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಅಧಿಕಾರಕ್ಕೆ ಬಂದ ಸರ್ಕಾರಗಳೊಂದಿಗೆ ಸಂಘರ್ಷ, ಮುಷ್ಕರದ ಎಚ್ಚರಿಕೆ, ಕೆಲವೊಮ್ಮೆ ಮುಷ್ಕರಗಳು ನಡೆದಿವೆ. ಈ ಬಾರಿಯೂ ಕೂಡ ಸರ್ಕಾರ ಹಾಗೂ ಸಾರಿಗೆ ನೌಕರರ ಜಟಾಪಟಿ ಜೋರಾಗೇ ಇತ್ತು.
38 ತಿಂಗಳ ವೇತನ ಹಿಂಬಾಕಿಗೆ ನೌಕರರು ಒತ್ತಾಯ ಮಾಡುತ್ತಿದ್ದರೆ ಸರ್ಕಾರ 26 ತಿಂಗಳ ಹಿಂಬಾಕಿ ವೇತನ ಬಿಡುಗಡೆಗೆ ಆದೇಶ ಮಾಡಿದೆ. 26 ತಿಂಗಳ ಹಿಂಬಾಕಿ ವೇತನ ನಾವು ಒಪ್ಪಲ್ಲ ಅಂತಿರುವ ನೌಕರರಿಗೆ ನಿಮ್ಮೆಲ್ಲರ ಹಿತರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದು ಎಂಬ ಭರವಸೆ ನೀಡಿದೆ. 2024 ಜನವರಿ 1ರಿಂದ ಹೊಸ ವೇತನ ಪರಿಷ್ಕರಣೆಗೆ ಆಗ್ರಹಿಸಿದ್ರೆ 2025 ಏಪ್ರಿಲ್ 1ರಿಂದ ಹೊಸ ವೇತನ ಪರಿಷ್ಕರಣೆ ಮಾಡುತ್ತೇವೆ ಎಂದಿದೆ ಸರ್ಕಾರ. ಎಲ್ಲ ನಿರ್ಧಾರಗಳನ್ನೂ ಏಕಪಕ್ಷೀಯವಾಗಿ ಆದೇಶ ಹೊರಡಿಸಿದ್ರೆ ಹೇಗೆ ಎಂಬ ನೌಕರರ ಪ್ರಶ್ನೆಗೆ ಹಿಂದಿನ ಸರ್ಕಾರಗಳು ವೇತನ ಬಾಕಿ ಇಟ್ಟಿವೆ ಎಂಬ ಸಬೂಬು ನೀಡಿದೆ ಸರ್ಕಾರ. ಹಿಂದಿನ ಸರ್ಕಾರಗಳಿಂದ ಆದ ನಿರ್ಧಾರಗಳಿಂದ ನಮಗೆ ಕಹಿ ಘಟನೆಗಳ ಅನುಭವ ಆಗಿದೆ ಎಂದರೆ 2021 ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ 552.99 ಕೋಟಿ ಹಿಂಬಾಕಿ ಪಾವತಿ ಮಾಡಲಾಗಿದೆ ಎಂದಿದೆ. ಸರ್ಕಾರಗಳು ಪದೇ ಪದೇ ಭರವಸೆ ನೀಡಿ ಅನ್ಯಾಯ ಮಾಡಿದ್ದಾರೆ ಎಂದ ನೌಕರರಿಗೆ 2022 ಜನವರಿ 1ರಿಂದ 2023 ಫೆಬ್ರವರಿ 28ರವರೆಗೆ 718.93 ಕೋಟಿ ರೂಪಾಯಿ ಹಿಂಬಾಕಿ ಪಾವತಿ ಮಾಡಿರುವ ದಾಖಲೆ ಕೊಟ್ಟಿದೆ ಸರ್ಕಾರ. ಸರ್ಕಾರ ಬೆದರಿಸಬಾರದು, ಸಂಧಾನ ಮಾಡಲಿ ಎಂದ ನೌಕರರಿಗೆ ಕೆಲಸಕ್ಕೆ ಗೈರಾಗುವ ಸಿಬ್ಬಂದಿಗೆ ವೇತನ ಕಡಿತ ಮಾಡುವ ಎಚ್ಚರಿಕೆ ನೀಡಿದೆ. ಅಷ್ಟು ಕೊಟ್ಟಿರುವ ಸರ್ಕಾರಕ್ಕೆ ಉಳಿದ 521 ಕೋಟಿ ಕೊಡೋದು ಕಷ್ಟ ಏನಲ್ಲ ಅಂತಾರೆ ನೌಕರರು. ಅದಕ್ಕೆ ಸ್ಪಷ್ಟತೆ ನೀಡಿರುವ ಸರ್ಕಾರ 2025 ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಮೂಲ ವೇತನ ಹೆಚ್ಚಳ ಮಾಡುವುದಾಗಿ ಹೇಳಿದೆ. ಈ ಮಧ್ಯೆ ಸಾರಿಗೆ ಇಲಾಖೆ ಅಧ್ವಾನಗಳ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳ ವಿಚಾರಗಳನ್ನು ಎತ್ಕೊಂಡು ಪರಸ್ಪರ ನಾಯಕರು ಸಂಘರ್ಷಕ್ಕಿಳಿದಿದ್ದಾರೆ. ನಮ್ಮಿಂದ ಅಲ್ಲ ನಿಮ್ಮಿಂದಲೇ ಸಮಸ್ಯೆ ಅಂತ ನಾಯಕರು ಕಚ್ಚಾಡಿಕೊಂಡಿದ್ದಾರೆ. ನೇಮಕಾತಿ, ಬಡ್ತಿ, ವೇತನ ಪರಿಷ್ಕರಣೆ, ನೌಕರ ಸ್ನೇಹಿ ವರ್ಗಾವಣೆ ವಿಚಾರದಲ್ಲಿ ರಂಪಾಟ ಆಗಿದೆ. ವೇತನ ಪರಿಷ್ಕರಣೆ ಮಾಡದ ಬಿಜೆಪಿ ಸರ್ಕಾರದ ವಿರುದ್ಧ ಸಾರಿಗೆ ಸಚಿವರು ಆರೋಪ ಮಾಡಿದ್ರೆ ಸರ್ಕಾರ ದಿವಾಳಿ ಆಗಿರೋದ್ರಿಂದಲೇ ನೌಕರರಿಗೆ ಸಂಬಳ ಕೊಡ್ತಿಲ್ಲ ಎಂದು ಬಿಜೆಪಿ ತಿರುಗೇಟು ಕೊಟ್ಟಿದೆ. 2020ರಲ್ಲಿ ಆಗಿದ್ದಂಥ ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆಗ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಆಮೇಲೆ 2023ರಲ್ಲಿ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಚುನಾವಣೆಗೆ ಮುಂಚೆ 15% ಜಾಸ್ತಿ ಮಾಡ್ತೀವಿ ಅಂತೇಳಿ ಆದೇಶ ಏನು ಮಾಡಿದ್ರು, ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು. ಲಾಭದಲ್ಲಿದ್ದಂಥ ಸಂಸ್ಥೆಯನ್ನು ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಅಲ್ಲ ಅದಕ್ಕೆ ಕಾರಣ. ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ. ಹೀಗೆಲ್ಲ ಮುಷ್ಕರದ ಜಂಜಾಟಗಳ ಮಧ್ಯೆಯೂ ಸಾರಿಗೆ ಬಸ್ಗಳು ರಾಜ್ಯದ ಎಲ್ಲಾ ಕಡೆಯೂ ನಿಂತಿರಲಿಲ್ಲ. ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಎಂದಿನಂತೆ ಬಸ್ ಸಂಚಾರ ಇತ್ತು. ಬೆಳಗಾವಿಯಲ್ಲೂ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸುತ್ತಿದ್ದರೂ ಸಂಚಾರದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಕಲಬುರಗಿ ನಗರದಲ್ಲೂ ಬಸ್ಗಳ ಸಂಚಾರಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸಂಗ್ರಹವಾಗ್ತಾ ಇರುವಂತಹ ಟನ್ಗಟ್ಟಲೆ ಕಸವನ್ನು ವಿಲೇವಾರಿ ಮಾಡುವಂಥದ್ದು ಸರ್ಕಾರಕ್ಕೂ ಕೂಡ ದೊಡ್ಡ ಸವಾಲೇ. ಕಸ ಸುರಿಬೇಡಿ ಅಂತ ಡಂಪಿಂಗ್ ಯಾರ್ಡ್ ಸುತ್ತಲ ಗ್ರಾಮಸ್ಥರು ಲಾರಿಗಳನ್ನು ಬೇರೆ ತಡೆದು ಗಲಾಟೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯವರ ಕುಮ್ಮಕ್ಕಿನಲ್ಲೇ ಈ ರೀತಿಯಂಥ ಪ್ರತಿಭಟನೆಗಳಾಗ್ತಾ ಇದ್ದಾವೆ ಅನ್ನೋಂಥ ಆರೋಪ ಶಿವಕುಮಾರ್ ಅವರದ್ದಾಗಿತ್ತು. ಅಷ್ಟೇ ಆದರೆ ಬಿಜೆಪಿಯವರ ಮನೆ ಮುಂದೆನೇ ಕಸ ಹಾಕಿಸ್ಬೇಕಾಗತ್ತೆ, ನೀವು ಈ ರೀತಿಯಾಗಿ ಜನರನ್ನು ಎತ್ತಿ ಕಟ್ಟಿದರೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಈಗ ಉಪಮುಖ್ಯಮಂತ್ರಿಗಳ ಮಾತನ್ನೇ ಮುಂದಿಟ್ಟುಕೊಂಡು ಪ್ರತಿಪಕ್ಷದವರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾವ ಸ್ವರೂಪದಲ್ಲಿ ಇವತ್ತು ಕೂಡ ಈ ಕಸದ ಫೈಟ್ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ ಬಿಜೆಪಿ ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ರೋಡಲ್ಲಿ ಹಾಕ್ತಿಲ್ಲ. ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜೇಂದ್ರ ಮನೆಗೆ ಹೋಗ್ಬೇಕು. ಎಂದಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ. ಬೆಂಗಳೂರಲ್ಲಿ ಕಸದ ಕಿಚ್ಚು ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿದೆ. ಡಂಪಿಂಗ್ ಯಾರ್ಡ್ಗೆ ಕಸ ಹಾಕಲು ಬೆಳಹಳ್ಳಿ ಹಾಗೂ ಮಿಟ್ಟಗಾನಹಳ್ಳಿಯ ಗ್ರಾಮಸ್ಥರು ವಿರೋಧಿಸಿದ್ರು. ಲಾರಿಗಳನ್ನ ಅಡ್ಡಗಟ್ಟಿ ಸರ್ಕಾರದ ವಿರುದ್ಧವೇ ಸಿಡಿದಿದ್ರು. ಯಾವುದೇ ಕಾರಣಕ್ಕೂ ಕಸ ಹಾಕೋದಕ್ಕೆ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ರು. ಆದರೆ ಬಿಜೆಪಿಯವರ ಕುಮ್ಮಕ್ಕಿನಿಂದ ಪ್ರತಿಭಟನೆಗಳಾಗ್ತಿದೆ ಅಂತ ನಿನ್ನೆ ಡಿಕೆ ಶಿವಕುಮಾರ್ ಗುಡುಗಿದ್ರು. ಕೊನೆಗೆ ಅಧಿಕಾರಿಗಳ ಭರವಸೆ ಬೆನ್ನಲ್ಲೇ ಪ್ರತಿಭಟನೆ ಕೈಬಿಟ್ಟು ಕಸ ಹಾಕೋದಕ್ಕೆ ಸ್ಥಳೀಯರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಕಸದ ಸಮಸ್ಯೆ ಬಗೆಹರಿದ್ರು ರಾಜಕೀಯ ಮಾತ್ರ ತಣ್ಣಗಾಗಿಲ್ಲ.
ಕಸದ ವಿಚಾರಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಕಾಂಗ್ರೆಸ್ ಸರಕಾರದ ವಿರುದ್ಧ ಬೆಂಕಿ ಉಗುಳಿದ್ರು. ಸರಕಾರದಿಂದ ಕೇವಲ 70 ಲಾರಿಗಳಿಗೆ ಅವಕಾಶವಿದೆ, ಆದರೆ ಏಕಾಏಕಿ 400ಕ್ಕೂ ಹೆಚ್ಚು ಲಾರಿಗಳು ಕಸ ತಂದು ಸುರಿಯುತ್ತಿವೆ. ಬೆಂಗಳೂರಿನ ಕಸವನ್ನ ಹಾಕಿಸಿಕೊಳ್ಳಲು ನಮಗೇನ್ ಕರ್ಮ ಅಂತ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಕೆರಳಿದ ಡಿಕೆಶಿ, ಕಸ ಹಾಕಲು ಯಾರು ಬಿಡಲ್ವೋ ಅವರ ಕ್ಷೇತ್ರದಲ್ಲಿ ಕಸ ಎತ್ತಲ್ಲ, ಆಗ ಜನ ಅವರಿಗೆ ಒಗೀತಾರೆ ಅಂತ ಗುಡುಗಿದ್ದಾರೆ. ಗ್ರಾಮಾಂತರ ಜಿಲ್ಲೆಯಲ್ಲಿ ಕೇವಲ ನನ್ನ ತಾಲೂಕು ಹಾಕ್ಸ್ಕೊಳಕ್ ನನಗೆ ಯಾವ ಕರ್ಮ? ನನ್ನ ಕಾಲದಲ್ಲಿ ಆಗಿಲ್ಲ ಇದು, ಹಿಂದಿನ ಕಾಲದಲ್ಲಿ ಆಗಿದೆ. ನನ್ನ ಕಾಲದಲ್ಲಿ ನಾನು ಹೋರಾಟ ಏನ್ ಮಾಡ್ಬೇಕು ಮಾಡ್ತೀನಿ, ಏನೋ ಮತ್ತೆ ಟೆರಾ ಫಾರ್ಮ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನ್ ಶಾಸಕನಾಗಿರೋವರೆಗೂ ಅಂತೂ ಅದಕ್ಕೆ ಯಾವುದೇ ಕಾರಣ ನಾನು ಬಿಡಲ್ಲ. ಬಿಡೋದು ಬೇಡ ಬಿಡಿ, ಅವ್ರು ಇಟ್ಕೊಳ್ಳಿ. ಯಾರು ಬಿಡಲ್ಲೋ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ, ಕಸನೇ ತೆಗ್ಸಲ್ಲ. ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿತಾರೆ. ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿಸ್ತೀವಿ. ಏನು ಕಾಲು ಕಟ್ಕೊಡೋಕ್ಕಾಗ್ತದ? ಏನು ಬೇಕೋ ನಮ್ಗೆ ಗೊತ್ತಿದೆ. ಕಸ ಎಲ್ಲಾರು ಹಾಕ್ಬೇಕಲ್ಲ, ಎಲ್ಲ ಹಾಕ್ಬೇಕು. ಡಿಕೆಶಿ ಮಾತಿಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಡಿಕೆಶಿ ಕನಕಪುರಕ್ಕೆ ಕಸ ಹಾಕಿಸಿಕೊಳ್ಳಿ, ನಮಗೆ ಬೇಡ ಅಂತ ಧೀರಜ್ ಮುನಿರಾಜು ಹೇಳಿದ್ರೆ ಬೆದರಿಕೆ ಹಾಕೋದೇ ಅವರ ಬ್ರ್ಯಾಂಡ್ ಅಂತ ಸಿಟಿ ರವಿ ಗುಡುಗಿದ್ರು. ಡಿಕೆಶಿಗೆ ಕಸ ತೆಗೆಸೋ ಯೋಗ್ಯತೆ ಇಲ್ಲದಿದ್ರೆ ನಮ್ಮ ಮನೆ ಹತ್ರ ಕಸ ತಂದು ಹಾಕ್ಲಿ ಅಂತ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ವೈಜ್ಞಾನಿಕವಾಗಿ ಮಾಡ್ತಾ ಇದಾರೆ ಅಂತ ಅಂದ್ರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ನಾನು ಈ ಮೂಲಕ ಮನವಿಯನ್ನ ಮಾಡ್ತೀನಿ, ಕನಕಪುರದಲ್ಲೇ ಮಾಡಿಸ್ಬಿಡಿ. ಸೌತ್ ಬೆಂಗಳೂರಿಗೆ ಹತ್ರ ಇದೆ, ಕನಕಪುರದಲ್ಲೇ ವೈಜ್ಞಾನಿಕವಾಗಿ ಮಾಡಿಸ್ಕೊಂಡು ಅದೇನ್ ಅನುದಾನ ಇರುತ್ತೆ ಎಲ್ಲ ನೀವೇ ತಗೊಂಡ್ಬಿಡಿ. ತಾಲೂಕಿಗೆ ಉದ್ಧಾರ ಆಗುತ್ತೆ, ನಮ್ ತಾಲೂಕು ಬೇಡ. ಭ್ರಷ್ಟಾಚಾರ ಅದ ಚರಮ ಸೀಮೆಗೆ ತಲುಪುವುದು ನಿಮ್ ಬ್ರಾಂಡ್ ಬೆಂಗಳೂರಿನ ಕಾರ್ಯವೈಖರಿನ. ಏನ್ ಮಾಡಕ್ ಹೊಟ್ಟಿದ್ದೀರಿ ನೀವು? ಬೆಂಗಳೂರನ್ನ ಏನ್ ಮಾಡಕ್ ಹೊಟ್ಟಿದ್ದೀರಿ? ಕರ್ನಾಟಕ ಮತ್ತು ಬೆಂಗಳೂರನ್ನ ಬರ್ಬಾದ್ ಮಾಡೋದೇ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಶೈಲಿನ. ಲೂಟಿ ಹೊಡೆಯೋದಕ್ಕೋಸ್ಕರ ನೀವು ಅಧಿಕಾರಕ್ಕೆ ಬಂದಿದ್ದೀರಾ. ಪರವಾಗಿಲ್ಲ, ಹಾಕಿ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಕಸ ಹಾಕಕ್ಕೆ ಜಾಗ ಇಲ್ಲ ಅಂದ್ರೆ ನಮ್ಮನೆ ಮುಂದೆನೆ ಹಾಕಿ, ಅದಕ್ಕೇನಂತೆ. ನೀವು ನಿಭಾಯಿಸಬೇಕಾಗಿದ್ದವ್ರು ನೀವು. ಅಲ್ಲಿನ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಅಲ್ಲಿನ ಬಿಜೆಪಿ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಳ್ಳಿಯ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಬಿಜೆಪಿ ಕಾಂಗ್ರೆಸ್ ನಡುವಿನ ಕಸದ ಜಟಾಪಟಿ ಮುಗಿಯೋ ಲಕ್ಷಣ ಕಾಣ್ತಿಲ್ಲ. ಈ ವಾಕ್ಸಮರ ಮುಂದೆ ಎಲ್ಲಿಗೆ ಹೋಗಿ ಮುಟ್ಟತ್ತೋ ಗೊತ್ತಿಲ್ಲ. ಆದ್ರೆ ಬೆಂಗಳೂರಿನ ಬೀದಿ ಬೀದಿಯಲ್ಲಿ ಬಿದ್ದಿರೋ ಕಸ ರಾಜಧಾನಿಗೆ ಕಳಂಕ ತರ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಇಡೀ ಜಗತ್ತಲ್ಲಿ ನಿರುದ್ಯೋಗ ಸೃಷ್ಟಿಯಾಗುತ್ತೆ, ತಂತ್ರಜ್ಞಾನವೇ ಬುಡಮೇಲಾಗುತ್ತೆ ಅನ್ನುವಂತಹ ಆತಂಕ ಸಹಜವಾಗಿಯೇ ಜಾಗತಿಕವಾಗಿ ಚರ್ಚೆಯಲ್ಲಿರುವಂಥದ್ದು. ಆದರೆ ದೆಹಲಿಯಲ್ಲಿ ನಡೀತಾ ಇರುವಂತಹ AI ಶೃಂಗಸಭೆಯಲ್ಲಿ ಈ ಆತಂಕಕ್ಕೆ ಔಷಧಿಯನ್ನು ಹುಡುಕುವಂತಹ ಪ್ರಯತ್ನ ನಡೆದಿದೆ. ಭಾರತದಲ್ಲಿ AI ಅಭಿವೃದ್ಧಿಗೆ ಗೂಗಲ್ ಸಂಸ್ಥೆ ಹಾಗೂ ರಿಲಯನ್ಸ್ ಸಂಸ್ಥೆಗಳು ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಮಾಡುವುದಾಗಿ ಘೋಷಣೆ ಮಾಡಿವೆ. ಇದರಿಂದಾಗಿ ಹೊಸ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೆಹಲಿಯಲ್ಲಿ ಆಯೋಜಿಸಲಾದ ಭಾರತ AI ಇಂಪ್ಯಾಕ್ಟ್ ಶೃಂಗಸಭೆಯು ಜಗತ್ತಿನಾದ್ಯಂತ AI ಕ್ಷೇತ್ರದ ದಿಗ್ಗಜರನ್ನ ಒಟ್ಟುಗೂಡಿಸಿದೆ. ಜಗತ್ತಿನ ಮೂಲೆ ಮೂಲೆಯಿಂದ ಬಂದಿರೋ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಸುಮಾರು 100 ದೇಶಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಐತಿಹಾಸಿಕ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜಾಗತಿಕ AI ಮಾರ್ಗದರ್ಶಕರಾದ ಸುಂದರ್ ಪಿಚ್ಚೈ, ಸ್ಯಾಮ್ ಆಲ್ಟ್ಮನ್, ಅಲೆಕ್ಸಾಂಡರ್ ವಾಂಗ್, ಡೇರಿಯೋ ಅಮೋಡೆ, ಶ್ರೀಲಂಕಾದ ಅನುರಾಗ್ ಕುಮಾರ ದಿಸ್ಸಾನಾಯಕೆ, ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜಿವಾ ಸೇರಿ ದೈತ್ಯ ನಾಯಕರು AI ಶೃಂಗಸಭೆಯಲ್ಲಿ ಭಾರತದ ನಿರ್ಣಯಗಳಿಗೆ ಸಹಮತ ಸೂಚಿಸಿದರು. ಜೊತೆಗೆ ಹಲವು ಒಪ್ಪಂದಗಳಿಗೂ ಸಹಿ ಹಾಕಿದರು. ಮತ್ತು ಅಮೆರಿಕ ನಡುವೆ ಗೂಗಲ್ನಿಂದ ಸಾಗರದಾಳ ಕೇಬಲ್ ಸಂಪರ್ಕಕ್ಕೆ ಒಪ್ಪಂದ ಆಗಿದ್ದು, ಮುಂದಿನ 5 ವರ್ಷದಲ್ಲಿ 1,36,000 ಕೋಟಿ ರೂಪಾಯಿ ಹೂಡಿಕೆ ಮಾಡುವುದಾಗಿ ಗೂಗಲ್ ಮುಖ್ಯಸ್ಥ ಸುಂದರ್ ಪಿಚ್ಚೈ ಘೋಷಣೆ ಮಾಡಿದರು. ಇನ್ನು ರಿಲಯನ್ಸ್ ಜಿಯೋದಿಂದ AIನಲ್ಲಿ 10 ಲಕ್ಷ ಕೋಟಿ ಹೂಡಿಕೆಯಾಗಲಿದೆ. ಮುಂದಿನ 7 ವರ್ಷಗಳಲ್ಲಿ 10 ಲಕ್ಷ ಕೋಟಿ ಬಂಡವಾಳ ಹೂಡಲಿದ್ದು, ಜಿಯೋ ಸಂಸ್ಥೆ AI ದರವನ್ನ ಡಾಟಾ ದರಕ್ಕೆ ತಗ್ಗಿಸುವ ನಿರ್ಧಾರವನ್ನೂ ಮಾಡಿದೆ ಅಂತ AI ಶೃಂಗಸಭೆಯಲ್ಲಿ ರಿಲಯನ್ಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಘೋಷಣೆ ಮಾಡಿದರು. Modi's vision
of AI-powered Viksit Bharat is also a template for a Viksit Global South. If wisely used, I believe AI can usher in an era of superabundance. Artificial intelligence is not just another technology. For the first time, humans are creating human-like systems that can learn, speak, analyze, move, and produce autonomously. A future where AI is available, affordable, and beneficial to all. As our Prime Minister said, India believes in this second future. ಇನ್ನು ಎಐ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಎಐ ಬಗ್ಗೆ ಆತಂಕ ಬೇಡ ಅಂತ ಕರೆ ಕೊಟ್ರು. ಎಐ ವಿಡಿಯೋಗೆ ವಾಟರ್ ಮಾರ್ಕ್ ಇರಬೇಕು ಅಂತ ಸಲಹೆ ಕೊಟ್ರು. ಜೊತೆಗೆ ಎಐನಿಂದ ಆತಂಕ ಬೇಡ, ಅದೃಷ್ಟ ಹುಡುಕಬೇಕು ಅಂತಾನೂ ಯುವಕರಿಗೆ ಕರೆ ಕೊಟ್ರು. आज दुनिया में दो तरह के लोग हैं. एक जिन्हें एआई में भय दिखता है, दूसरे वो जिन्हें एआई में भाग्य दिखता है. मैं जिम्मेवारी के साथ कहता हूं, गर्व के साथ कहता हूं, हमें भय नहीं. भारत को एआई में भाग्य दिखता है, भारत को एआई में भविष्य दिखता है. हमारे पास टैलेंट भी है, एनर्जी कैपेसिटी भी है और पॉलिसी क्लैरिटी भी है. ಇವತ್ತಿನ ಎಐ ಶೃಂಗಸಭೆ ಜಾಗತಿಕ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಫೆಬ್ರವರಿ 21ರವರೆಗೂ ಎಐ ಶೃಂಗಸಭೆ ವಿಸ್ತರಣೆಯಾಗಿದ್ದು, ದೆಹಲಿಯ ಭಾರತ್ ಮಂಟಪನಲ್ಲಿ ನಡೀತಾ ಇರುವ ಎಐ ಕಾರ್ಯಕ್ರಮದಲ್ಲಿ ಭಾರತಕ್ಕೆ ಮತ್ತಷ್ಟು ಲಾಭದಾಯಕ ನಿರ್ಣಯಗಳಾಗುವುದು ಪಕ್ಕಾ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬ್ರಿಟನ್ನ ರಾಜಮನೆತನಕ್ಕೆ ಜೆಫ್ರಿ ಎಪ್ಸ್ಟೀನ್ ಪ್ರಕರಣದ ಕಳಂಕ ಸುತ್ತಿಕೊಂಡಿದೆ. ಎಪ್ಸ್ಟೀನ್ ಜೊತೆಗೆ ನಂಟು ಹೊಂದಿದ್ದ ಆರೋಪದಡಿ ಇಂಗ್ಲೆಂಡ್ ರಾಜಮನೆತನದ ಕುಡಿಯನ್ನು ಬಂಧಿಸಲಾಗಿದೆ. ಮಾಜಿ ರಾಜಕುಮಾರ ಆಂಡ್ರೂ ಮೌಂಟ್ ಬ್ಯಾಟನ್ ಅರೆಸ್ಟ್ ಆಗಿರುವಂಥದ್ದು. ಹಾಗಿದ್ರೆ ಯಾವ ಕಾರಣಕ್ಕಾಗಿ, ಎಪ್ಸ್ಟೀನ್ ಜೊತೆಗೆ ಯಾವ ಸ್ವರೂಪದ ನಂಟು ಇತ್ತು ಅನ್ನೋದ್ರ ಬಗ್ಗೆ ವರದಿಯನ್ನು ತೋರಿಸ್ತೀವಿ. ಬ್ರಿಟನ್ ದೇಶದಲ್ಲಿ ಚಾರ್ಲ್ಸ್ ರಾಜವಂಶಸ್ಥರ ಮಾತೇ ವೇದವಾಕ್ಯ. ಬ್ರಿಟಿಷ್ ದೇಶಕ್ಕೆ ಯಾರೇ ಪ್ರಧಾನಮಂತ್ರಿ ಆಗಬಹುದು, ಆದರೆ ಬ್ರಿಟನ್ನಲ್ಲಿ ಈಗಲೂ ರಾಜಮನೆತನಕ್ಕೆ ಸಾಂವಿಧಾನಿಕ ರಾಜಪ್ರಭುತ್ವ. ಬ್ರಿಟನ್ ರಾಜಮನೆತನದ ರಾಜ ಅಥವಾ ರಾಣಿ ದೇಶದ ಮುಖ್ಯಸ್ಥರಾಗಿದ್ದರೆ ಪ್ರಧಾನಮಂತ್ರಿ ಸರ್ಕಾರದ ಮುಖ್ಯಸ್ಥರಾಗಿ ಆಡಳಿತ ನಡೆಸೋದು ಅಲ್ಲಿನ ಸಾಂವಿಧಾನಿಕ ಪದ್ಧತಿ. ಇಂಥ ರಾಜಮನೆತನದ ಕುಡಿಯನ್ನೇ ಬ್ರಿಟನ್ ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಜನ್ಮದಿನದಂದೇ ಆಂಡ್ರೂ ಮೌಂಟ್ ಬ್ಯಾಟನ್ ಅರೆಸ್ಟ್. ಬ್ರಿಟನ್ ದೇಶದ ರಾಜ ಚಾರ್ಲ್ಸ್ III ಅವರ ಸಹೋದರ ಆಂಡ್ರೂ ಮೌಂಟ್ ಬ್ಯಾಟನ್ ವಿಂಡ್ಸರ್ನನ್ನ ಬ್ರಿಟನ್ ಪೊಲೀಸರು ಬಂಧಿಸಿದ್ದಾರೆ. ಇದಕ್ಕೆ ಕಾರಣ ಜೆಫ್ರಿ ಎಪ್ಸ್ಟೀನ್ ಜೊತೆಗೆ ವಿಂಡ್ಸರ್ಗಿದ್ದ ಗೆಳೆತನ ಮತ್ತು ವ್ಯಾವಹಾರಿಕ ನಂಟು. ಲೈಂಗಿಕ ಪ್ರಕರಣಗಳ ಅಪರಾಧಿಯಾಗಿದ್ದ ಜೆಫ್ರಿ ಎಪ್ಸ್ಟೀನ್ಗೆ ಆಂಡ್ರೂ ಮೌಂಟ್ ಬ್ಯಾಟನ್ ಬ್ರಿಟನ್ ಸರ್ಕಾರದ ಗೌಪ್ಯ ಮಾಹಿತಿಗಳನ್ನು ಸೋರಿಕೆ ಮಾಡಿದ್ದಾರೆ ಎನ್ನುವ ಆರೋಪದಡಿ ಮಾಜಿ ಬ್ರಿಟನ್ ರಾಜಕುಮಾರನನ್ನ ಇವತ್ತು ಬಂಧಿಸಲಾಗಿದೆ. ಅದು ಬರ್ತ್ಡೇ ಸಂಭ್ರಮದಲ್ಲಿದ್ದಾಗಲೇ ಅರೆಸ್ಟ್ ಮಾಡಿದ್ದಾರೆ. ಬ್ರಿಟನ್ ಮಾಜಿ ರಾಜಕುಮಾರ ಆಂಡ್ರೂ ವಿಂಡ್ಸರ್ ಬಂಧನಕ್ಕೆ ಮುಖ್ಯ ಕಾರಣ 2019ರಲ್ಲೇ ಜೈಲಲ್ಲೇ ಜೀವ ಬಿಟ್ಟಿದ್ದ ಎಪ್ಸ್ಟೀನ್. ಜೆಫ್ರಿ ಎಪ್ಸ್ಟೀನ್ ಒಬ್ಬ ಶ್ರೀಮಂತ ಹಣಕಾಸು ವ್ಯಾಪಾರಿ. ಜಗತ್ತಿನ ಅನೇಕ ಶ್ರೀಮಂತರ ಜೊತೆ ನಿಕಟ ಸಂಪರ್ಕವಿತ್ತು. ಅನೇಕ ದೇಶಗಳ ರಹಸ್ಯ ಒಪ್ಪಂದ ದಾಖಲೆ ಸಂಗ್ರಹಿಸಿ ಹಣ ಮಾಡುತ್ತಿದ್ದ. ಇದಕ್ಕೆಲ್ಲ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಬಳಸಿಕೊಂಡಿದ್ದ ಅಪರಾಧಿ ಜೆಫ್ರಿ ಎಪ್ಸ್ಟೀನ್. 2019ರಲ್ಲಿ ಜೈಲಿನಲ್ಲಿದ್ದಾಗಲೇ ಜೆಫ್ರಿ ಸತ್ತು ಹೋದ. ಆದರೆ ಎಪ್ಸ್ಟೀನ್ ಫೈಲ್ಸ್ಗಳು ಈಗಲೂ ಸದ್ದು ಮಾಡುತ್ತಿದ್ದು, ಇದರಲ್ಲಿ ಬ್ರಿಟನ್ ರಾಜಮನೆತನದ ಆಂಡ್ರೂಗೂ ಈಗ ಎಪ್ಸ್ಟೀನ್ ಫೈಲ್ ಕಂಟಕ ಅಂಟಿಕೊಂಡಿದೆ. ಬಂಧಿತ ಆಂಡ್ರೂ ಬ್ರಿಟನ್ ದೇಶದ ವಿಶೇಷ ವ್ಯಾಪಾರ ಪ್ರತಿನಿಧಿಯಾಗಿದ್ರು. ಅದೇ ಸಮಯದಲ್ಲಿ ನ್ಯೂಯಾರ್ಕ್ನಲ್ಲಿ ಅಂದ್ರೆ 2010ರ ಡಿಸೆಂಬರ್ನಲ್ಲಿ ಜೆಫ್ರಿ ಎಪ್ಸ್ಟೀನ್ನನ್ನ ಆಂಡ್ರೂ ಭೇಟಿಯಾಗಿದ್ರು. ಅದೇ ದಿನ ರಷ್ಯಾ ಮಹಿಳೆ ಜೊತೆಗಿದ್ದ ಫೋಟೋಗಳು ಇತ್ತೀಚೆಗೆ ವೈರಲ್ ಆಗಿತ್ತು.
ಆಗ ಬ್ರಿಟನ್ ಸರ್ಕಾರದ ಗೌಪ್ಯ ದಾಖಲೆಗಳನ್ನು ಜೆಫ್ರಿಗೆ ಹಸ್ತಾಂತರ ಮಾಡಿದ್ದ ಆರೋಪವಿತ್ತು. ಬ್ರಿಟನ್ ದೇಶದ ವ್ಯಾಪಾರ, ಸೇನಾ ರಹಸ್ಯಗಳ ದಾಖಲೆಗಳನ್ನು ಜೆಫ್ರಿಗೆ ಕೊಟ್ಟಿದ್ದ ಆರೋಪವಿತ್ತು. ಯಾವಾಗ ಎಪ್ಸ್ಟೈನ್ ಫೈಲ್ಗಳೆಲ್ಲ ಹೊರಗೆ ಬರಲು ಶುರುವಾಯಿತು, ಆಂಡ್ರೂ ಹೆಸರು ತಳುಕು ಹಾಕ್ಕೊಳ್ತಾ ಹೋಯಿತು. ಪ್ರಕರಣ ಗಂಭೀರವಾಗ್ತಿದ್ದಂತೆ ಕಳೆದ ವರ್ಷವೇ ಆಂಡ್ರೂಗೆ ನೀಡಿದ್ದ ಎಲ್ಲ ಬಿರುದುಗಳನ್ನು ಬ್ರಿಟನ್ ರಾಜಮನೆತನ ವಾಪಸ್ ಪಡೆದಿತ್ತು. ಈಗ ಅದೇ ಎಪ್ಸ್ಟೈನ್ ಫೈಲ್ಸ್ ಕೇಸ್ನಲ್ಲಿ ಅಧಿಕೃತವಾಗಿ ಅರೆಸ್ಟ್ ಕೂಡ ಮಾಡಿದ್ದಾರೆ. ಕಾನೂನಿಗಿಂತ ದೊಡ್ಡವರಿಲ್ಲ ಎಂದ ಪ್ರಧಾನಿ ಕೀರ್. ದೇಶದ ಸಂವಿಧಾನವನ್ನೇ ಬದಲಿಸೋ ಶಕ್ತಿ ಇರುವ ಬ್ರಿಟನ್ ರಾಜಮನೆಯ ಕುಡಿ ಅರೆಸ್ಟ್ ಆಗ್ತಿದ್ದಂತೆ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳಿದ್ದಾರೆ. ಬ್ರಿಟನ್ ರಾಜ ಕಿಂಗ್ ಚಾರ್ಲ್ಸ್ III ಕೂಡ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಇಡೀ ದೇಶವನ್ನೇ ಅಂಗೈಯಲ್ಲಿಟ್ಕೊಂಡಿರೋ ಬ್ರಿಟನ್ ರಾಜಮನೆತನದ ಕುಡಿಯೇ ಅಂಧರಾಗಿದ್ದಾರೆ ಅಂದ್ರೆ ನಿಜಕ್ಕೂ ಅಲ್ಲಿನ ಕಾನೂನಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.